ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇಂದಿನ ರೀಡಿಂಗ್ ತುಂಬಾ ವಿಶೇಷವಾಗಿದೆ ಅಂತ ಹೇಳ್ಬೋದು. ಇಂದು ನಿಮ್ಮ ಹಾರ್ಟ್ ತುಂಬಾ ಹೆವಿ ಆಗಿದ್ಯಾ? ಯಾಕೋ ಪಾರ್ಟ್ನರ್ ದೂರವಾಗ್ತಿದ್ದಾರೆ ಅನ್ನೋ ಫೀಲಿಂಗ್ಸ್ ಇದ್ಯಾ? ಅವರು ನಿಜವಾಗಿಯೂ ನನ್ನ ಜೊತೆ ಫಾರೆವರ್ ಇರ್ತಾರಾ ಅನ್ನೋ ಕ್ವೆಶ್ಚನ್ ಮತ್ತೆ ಮತ್ತೆ ಮನಸ್ಸಲ್ಲಿ ಬರ್ತಾ ಇದೆಯಾ? ಈ ರೀಡಿಂಗ್ ನಾವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವಿನ ಕರೆಂಟ್ ಎನರ್ಜಿ, ಅವರ ರಿಯಲ್ ಫೀಲಿಂಗ್ಸ್, ಫ್ಯೂಚರ್ ಟುಗೆದರ್ನೆಸ್ ಹಾಗೂ ಯೂನಿವರ್ಸ್ ನಿಮಗೆ ಕೊಡ್ತಿರುವ ಹಿಡನ್ ಸೈನ್ಸ್ ಎಲ್ಲವನ್ನು ನೋಡೋಣ. ಈ ವಿಡಿಯೋ ನಿಮ್ಮ ಸಿಚುಯೇಷನ್ಗೆ ರೆಸನೇಟ್ ಆಗಿದ್ರೆ ಈಗಲೇ ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟ್ ಮಾಡಿ ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ರಿಮೆಂಬರ್ ಮಾಡಿ, ಕೆಲವೊಮ್ಮೆ ಹೆವಿ ಹಾರ್ಟ್ ಆಗೋದು ಎಂಡಿಂಗ್ ಸೈನ್ ಅಲ್ಲ, ಅದು ಡೀಪ್ ಸೋಲ್ ಕನೆಕ್ಷನ್ ಟ್ರಾನ್ಸ್ಫಾರ್ಮ್ ಆಗೋ ಸಿಗ್ನಲ್ ಕೂಡ ಕೊಡುತ್ತೆ ಅಂತ ಹೇಳ್ತಾ ಲೆಟ್ ಮೀ ಪಿಕ್ ದ ಕಾರ್ಡ್. ಇಲ್ಲಿ ನಾನು 5 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ನಾವು ಇಲ್ಲಿ ಲೆಟ್ ಮೀ ಪಿಕ್ ದ ಕಾರ್ಡ್. 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮೂನ್ ಕಾರ್ಡ್ ಬರ್ತಾ ಇದೆ, ಓಕೆ, ಡೆತ್ ಕಾರ್ಡ್ ಬರ್ತಾ ಇದೆ. ಅಂಡ್ ಡೆತ್ ಕಾರ್ಡ್ ಇಟ್ಸ್ ನಾಟ್ ಡೆತ್, ರೀಬರ್ತ್ ಅಂತಾನೂ ಆಗುತ್ತೆ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಸನ್ ಕಾರ್ಡ್ ಬಂದಿದೆ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನೀವು ನಿಮ್ಮ ಪಾರ್ಟ್ನರ್ ಹೆಸರನ್ನ 3 ಸತಿ ಖುಷಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಿಮ್ಮ ಎನರ್ಜಿ ನೋಡಿದಾಗ ನೀವು ಈ ಕನೆಕ್ಷನ್ ಅನ್ನು ತುಂಬಾ ಡೀಪ್ ಆಗಿ ಹಾರ್ಟ್ ನಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಫಿಯರ್, ಕನ್ಫ್ಯೂಷನ್ ಮತ್ತು ಅವರು ನಿಜವಾಗಿಯೂ ನನ್ನ ಜೊತೆಯಲ್ಲಿ ಇರ್ತಾರಾ ಅನ್ನೋ ಡೌಟ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಕನೆಕ್ಷನ್ ನಲ್ಲಿ ಕೆಲವು ಹಿಡನ್ ಎಮೋಷನ್ಸ್ ಮತ್ತು ಅನ್ಸ್ಪೋಕನ್ ಫೀಲಿಂಗ್ಸ್ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೂಡ ತಮ್ಮ ಫೀಲಿಂಗ್ಸ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಬರ್ತಾ ಇದೆ. ಕೆಲವೊಮ್ಮೆ ಡಿಸ್ಟೆನ್ಸ್ ಅಥವಾ ಸೈಲೆನ್ಸ್ ನಿಮಗೆ ಇಮೋಷನಲ್ ಪೇನ್ ಕೊಡ್ಬೋದು. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಎನರ್ಜಿ ಕಾಣಿಸ್ತಾ ಇದೆ. ಏನ್ ಟ್ರಾನ್ಸ್ಫಾರ್ಮೇಶನ್? ಹಳೆಯ ಹರ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫಿಯರ್ ಇರ್ಬೋದು, ಎಲ್ಲವೂ ಸ್ಲೋ ಆಗಿ ಎಂಡ್ ಆಗಿ ರಿಲೇಶನ್ಶಿಪ್ ಹೊಸ ಫೇಸ್ಗೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಈ ಕನೆಕ್ಷನ್ ಕಂಪ್ಲೀಟ್ ಆಗಿ ಎಂಡ್ ಆಗೋ ಎನರ್ಜಿ ಏನು ಕಾಣಿಸ್ತಾ ಇಲ್ಲ. ಚೇಂಜ್ ಅಂಡ್ ರೀಬರ್ತ್ ಅಂತಾನೆ ಹೇಳ್ಬೋದು. ಈ ತರ ಎನರ್ಜಿ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಹಾರ್ಟ್ ತುಂಬಾ ಪ್ಯೂರ್ ಲವ್, ಈ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಹಾರ್ಟ್ ತುಂಬಾನೇ ಪ್ಯೂರ್ ಲವ್ ಕ್ಯಾರಿ ಮಾಡ್ತಾ ಇದೆ. ನೀವು ಈ ರಿಲೇಶನ್ಶಿಪ್ಗಾಗಿ ಜೆನ್ಯೂನ್ ಕೇರ್ ಮತ್ತು ಎಮೋಷನಲ್ ಲಾಯಲಿಟಿನ ಇಟ್ಟಿದ್ದೀರಾ. ಅದನ್ನ ಯೂನಿವರ್ಸ್ ಕೂಡ ಇಗ್ನೋರ್ ಮಾಡ್ತಾ ಇಲ್ಲ. ಕೊನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ಮುಂದಿನ ಸಮಯದಲ್ಲಿ ಕ್ಲಾರಿಟಿ, ಕಮ್ಯುನಿಕೇಶನ್ ಮತ್ತು ಹ್ಯಾಪಿನೆಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಇಂಪಾರ್ಟೆನ್ಸ್ ಅನ್ನು ರಿಯಲೈಸ್ ಮಾಡೋ ಎನರ್ಜಿ ಕೂಡ ಸ್ಟ್ರಾಂಗ್ ಇದೆ. ಈಗ ಯೂನಿವರ್ಸ್ ನಿಮಗೆ ಹೇಳೋದೇನಂದ್ರೆ, ಫಿಯರ್ ಅಂದ್ರೆ ಭಯ ಹಿಡಿದುಕೊಳ್ಳೋದಕ್ಕಿಂತ ಸೆಲ್ಫ್ ಲವ್ ಮತ್ತು ಪಾಸಿಟಿವ್ ವೈಬ್ರೇಷನ್ ನ ಮೇಂಟೈನ್ ಮಾಡಿ. ಏಕೆಂದ್ರೆ ಈ ಕನೆಕ್ಷನ್ ಅಲ್ಲಿ ಇನ್ನೂ ಹೋಪ್ ಮತ್ತು ವಾರ್ಮ್ ಫ್ಯೂಚರ್ ಎನರ್ಜಿ ಕಾಣಿಸ್ತಾ ಇದೆ. ಹೋಪ್ ನಿಮ್ಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಆಕ್ಷನ್ ಏನ್ ತಗೊಳ್ತಾರೆ ಅಂತ ನಾವು ಗಮನಿಸಿದಾಗ, ಅವರು ಈಗ ಇಮಿಡಿಯೇಟ್ ಆಗಿ ಫುಲ್ಲಿ ಓಪನ್ ಆಗದೆ ಇದ್ರೂ ಕೂಡ ಒಳಗೆ ತುಂಬಾ ಸ್ಟ್ರಾಂಗ್ ಎಮೋಷನಲ್ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಬರ್ತಾ ಇದೆ. ಮೊದಲು ಅವರು ಸೈಲೆನ್ಸ್ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು, ಆದ್ರೆ ಅದು ಲವ್ ಇಲ್ಲ ಅನ್ನೋದಕ್ಕಿಂತ ತಮ್ಮ ಫೀಲಿಂಗ್ಸ್ ಮತ್ತು ಸಿಚುಯೇಷನ್ಸ್ ಬಗ್ಗೆ ಕ್ಲಾರಿಟಿ ಪಡೆಯೋ ಪ್ರಯತ್ನ ಜಾಸ್ತಿ ಕಾಣಿಸ್ತಾ ಇದೆ. ಮುಂದೆ ಅವರು ನಿಧಾನವಾಗಿ ಮತ್ತೆ ಕಮ್ಯುನಿಕೇಶನ್ ಇನಿಷಿಯೇಟ್ ಮಾಡೋ ಚಾನ್ಸಸ್ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳ್ಬೋದು. ಸಡನ್ ಮೆಸೇಜ್, ಚೆಕಿಂಗ್ ಆನ್ ಯು ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಅಟೆನ್ಷನ್ ಗ್ರ್ಯಾಪ್ ಮಾಡೋದು ಅಥವಾ ಕ್ಯಾಶುಯಲ್ ಕಾನ್ವರ್ಸೇಷನ್ ಮಾಡೋ ಮೂಲಕ ಮತ್ತೆ ಕನೆಕ್ಷನ್ ಸ್ಟಾರ್ಟ್ ಮಾಡುವಂತ ಆಕ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಪ್ರೆಸೆನ್ಸ್ ಕಳೆದುಕೊಳ್ಬಾರ್ದು ಅನ್ನೋ ಫಿಯರ್ ಕೂಡ ಒಳಗೆ ಕ್ಯಾರಿ ಮಾಡ್ತಾ ಇದ್ದಾರೆ. ಅದರ ಕಾರಣದಿಂದ ಕಂಪ್ಲೀಟ್ ಆಗಿ ಅವರು ವಾಕ್ ಅವೇ ಆಗೋ ಎನರ್ಜಿ ಏನು ಕಾಣಿಸ್ತಿಲ್ಲ. ಬದಲಾಗಿ ಸ್ಲೋ ಆಗಿ ರಿಟರ್ನ್ ಆಗೋ ವೈಬ್ ಅಂತೂ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಟೈಮಿಂಗ್ ಎನರ್ಜಿ ಅಂತ ನಾವು ನೋಡೋದಾದ್ರೆ,
ಸೊ ಇದು ಒಂದು ಹೋಪ್ ಅಂಡ್ ಕ್ಲಾರಿಟಿಗಷ್ಟೇ ಇದು ಯಾವುದೇ ತರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ಇದೇ ತರನೇ ನಿಮ್ಮ ಪಾರ್ಟ್ನರ್ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನೀವು ಒಂದು ಡಿವೈನ್ ಎನರ್ಜಿಯಲ್ಲಿ ನಂಬಿಕೆ ಇಟ್ಟು ನೀವು ಚೆಕ್ ಮಾಡ್ಬೋದು. ಅಂಡ್ ಇದು ವರ್ಕ್ ಆದ್ರೂ ಇಟ್ ಇಸ್ ನನಗೂ ಖುಷಿನೇ. ಸೊ ಟೈಮಿಂಗ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ರೀಡಿಂಗ್ ಬಂದಿರೋ ಪ್ರಕಾರ ಸೊ 3 ವೀಕ್ಸ್ ಇಂದ 3 ಮಂತ್ಸ್ ಒಳಗೆ ಮೂವ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ವಿಶೇಷವಾಗಿ ನೈಟ್ ಟೈಮ್ ಥಾಟ್ಸ್ ಇರ್ಬೋದು, ಎಮೋಷನಲ್ ಟ್ರಿಗರ್ ಅಥವಾ ಸಡನ್ ರಿಯಲೈಸೇಷನ್ ನಂತರ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದ್ರ ಜೊತೆಗೆ ನಿಮಗೆ ಅಡ್ವೈಸ್, ಯೂನಿವರ್ಸ್ ಅಡ್ವೈಸ್ ಅಂತ ಅನ್ನೋದಾದ್ರೆ ಈ ಸಮಯದಲ್ಲಿ ನೀವು ಓವರ್ ಥಿಂಕಿಂಗ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಿಮ್ಮ ಎನರ್ಜಿ ಕಾಮ್ ಅಂಡ್ ಪಾಸಿಟಿವ್ ಇದ್ದಷ್ಟು ಅವರಿಂದ ಫಾಸ್ಟರ್ ಮೂಮೆಂಟ್ಸ್ ಕಾಣಿಸುತ್ತೆ ಅಂತ ಹೇಳ್ತಾ, ಸೊ ನಾನು ನೆಕ್ಸ್ಟ್ ಏಂಜಲ್ ಕಾರ್ಡ್ ಏನ್ ಹೇಳ್ತಾ ಇದೆ, ಯಾವ ನಂಬರ್ ನಿಮ್ಗೆ ಕಳಿಸ್ತಾ ಇದ್ದಾರೆ ಏಂಜಲ್ಸ್ ಅಂತ ನೋಡೋಣ. ಓಕೆ, ಐ ಆಮ್ ಪಿಕಿಂಗ್ ದ ಕಾರ್ಡ್ 444 ಅಂತ ಬರ್ತಾ ಇದೆ. ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅಬ್ಸ್ಟೆಕಲ್ಸ್ ಖಂಡಿತ ಇದೆ ನಿಮ್ಗೆ, ಹಾರ್ಡ್ಶಿಪ್ಸ್ ಖಂಡಿತ ಇದೆ, ಸ್ಟ್ರೆಂತ್ ಬೇಕಾಗತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ನ ನೀವು ಬಿಲ್ಡ್ ಮಾಡ್ಕೋಬೇಕಾಗಿದೆ, ಎಕ್ಸ್ಪೀರಿಯನ್ಸ್ ಬೇಕಾಗಿದೆ. ಸೊ ತುಂಬಾನೇ ಡಿಫಿಕಲ್ಟೀಸ್ ನಿಮ್ಮ ಮುಂದೆ ಇದೆ. ನೀವು ಪುಷ್ ಮಾಡ್ತಾ ಇದ್ದೀರಾ, ಇದರಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ತುಂಬಾ ಕಳೆದು ಹೋಗಿದ್ದೀನಿ, ನನಗೆ ಸಾಕಾಗಿದೆ, ತುಂಬಾ ಸಫರಿಂಗ್ಸ್ ಆಗ್ತಾ ಇದೆ, ಬಟ್ ನಾನು ಇದರಿಂದ ಆಚೆ ಬರಬೇಕು ಅಂತ. ಸೊ ನೀವು ಏನ್ ಬಿಲ್ಡ್ ಮಾಡ್ತಾ ಇದ್ದೀರಾ, ನೀವು ಅದನ್ನ ಬೆಟರ್ ವೇ ಅಲ್ಲಿ ಇದ್ದೀರಾ, ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ಜಸ್ಟ್ ನೀವು ಫೇತ್ ಇಟ್ಕೊಂಡು ದೇವ್ರನ್ನ ನೆನ್ಸ್ಕೊಂಡು ಮುಂದೆ ಹೆಜ್ಜೆ ಇಡಿ, ಖಂಡಿತ ವರ್ಕ್ ಆಗುತ್ತೆ. ಈ ಎನರ್ಜಿಯಲ್ಲಿ ಯಾರಾದ್ರೂ ಇದ್ರೆ ಈ ನಂಬರ್ 4444 ಅಂತ ಹೇಳಿ ಕ್ಲೇಮ್ ಮಾಡಿ. ನೀವು ಕಮೆಂಟ್ ಅಲ್ಲಿ 4444 ಅಂತ ಹಾಕೋದ್ರಿಂದ ಎನರ್ಜಿನ ಕ್ಲೇಮ್ ಮಾಡ್ಕೋಬಹುದು. ಐ ಆಮ್ ಪಿಕಿಂಗ್ ಒನ್ ಮೋರ್ ಕ್ಲಾರಿಟಿ. ನೋಡಿ, ಇಲ್ಲಿ 4444 ಅಂತ ಬರ್ತಿದೆ, ಇಲ್ಲಿ 5555 ಅಂತ ಬರ್ತಾ ಇದೆ, ಕ್ಲಾರಿಟಿ. ಸೊ ನೀವು ಈ ಸಫರಿಂಗ್ಸ್ ನಂತರ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ತೀರಾ. ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ, ಅಪರ್ಚುನಿಟೀಸ್ ಸಿಗುತ್ತೆ. ಸೊ ಫಾಸ್ಟ್ ಪೇಸ್ ಅಲ್ಲಿ ನೀವು ಪ್ರಾಸೆಸ್ ಮಾಡ್ತೀರಾ. ನೀವು ಈಗ ವಿಕ್ಟಿಮ್ ಅಂತೂ ಖಂಡಿತ ಅಲ್ಲ. ನೀವಿರೋ ಸಿಚುವೇಶನ್ ಆಗಿರ್ಬೋದು, ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು, ಸೊ ಬೇರೆ ಯಾರೋ ನಿಮ್ಮ ಮಾಡಿರೋ ಕೆಲ್ಸಕ್ಕೆ ಕ್ರೆಡಿಟ್ ನ ತಗೊಳ್ತಾ ಇರೋದಾಗಿರ್ಬೋದು ವರ್ಕ್ ಅಲ್ಲಿ, ಇಲ್ಲ ನಿಮ್ಮ ಪ್ರೀತಿಗೆ ಪ್ರೀತಿ ಪಾತ್ರರು ನಿಮ್ಮನ್ನ ನಂಬದೆ ಬೇರೆಯವ್ರನ್ನ ನಂಬ್ತಾ ಇರ್ಬೋದು, ಬೇರೆಯವ್ರ ಇನ್ಫ್ಲೂಯೆನ್ಸ್ ನ ನಂಬ್ತಾ ಇರ್ಬೋದು. ಬಟ್ ರೈಟ್ ಟೈಮ್ ಬಂದೇ ಬರುತ್ತೆ, ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ, ನೀವೇನು ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಐ ಆಮ್ ಪಿಕಿಂಗ್ ಒನ್ ಮೋರ್ ಕಾರ್ಡ್. ಇದು ನನ್ನ ಆಲ್ ಫೇವ್ರೆಟ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ನ್ಯೂ ಬಿಗಿನಿಂಗ್ಸ್ ಅಂತ ಬರ್ತಾ ಇದೆ. 0909 ಗ್ರೇಟ್ ಚಾನ್ಸ್, ಅಪರ್ಚುನಿಟೀಸ್, ಕರೇಜ್, ಎಂಡಿಂಗ್ಸ್. ಇಷ್ಟು ದಿವಸ ಕನ್ಕ್ಲೂಷನ್ಸ್ಗೋಸ್ಕರ ವರ್ಕ್ ಮಾಡ್ತಿದೆ, ಬಿಗ್ ಲವ್ ನಿಮಗೆ ಸಿಗ್ತಾ ಇದೆ. ಸೊ ನೀವು ಏನಾದರೂ ಅಪರ್ಚುನಿಟೀಸ್ ನೋಡ್ತಾ ಇದ್ರೆ, ಇಲ್ಲ ಗೇಮ್ ಚೇಂಜರ್ ನಿಮ್ಮ ಲೈಫಲ್ಲಿ ಅತಿ ಶೀಘ್ರದಲ್ಲೇ ಆಗುತ್ತೆ. ಸೊ ನೀವು ಕಾಯ್ತಾ ಇರುವಂತ ಪ್ರೀತಿ ಆಗಿರ್ಬೋದು, ಒಂದು ಹಳೆ ಚಾಪ್ಟರ್ ಕ್ಲೋಸ್ ಆಗಿ ಖಂಡಿತ ನೀವು ಮುಂದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮ್ಯಾರೇಜ್, ಏನೇ ನೀವು ಅನ್ಕೊಂಡಿದ್ದೀರೋ ಅದರಿಂದ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ ಅಲ್ಲಿ ಕನೆಕ್ಟ್ ಆಗಿ. 8867550218 ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. ಅಂಡ್ ಟ್ಯಾರೋ ರೀಡಿಂಗ್ ಚಾರ್ಜಸ್ಗೆ 399 ರುಪೀಸ್. ಫಸ್ಟ್ ಟೈಮ್ ಯಾರು ಬರ್ತಿರೋ ಅವರಿಗೆ 399 ರುಪೀಸ್ ಚಾರ್ಜಸ್ ಆಗುತ್ತೆ. ಯಾರಾದರೂ ಇದೇ ಥರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರುವಂಥ ಸಿಚುವೇಶನ್ಸ್ ಇದೆಯೋ, ರಿಲೇಶನ್ಶಿಪ್ ಮೇನ್ ಆಗಿ ರಿಲೇಶನ್ಶಿಪ್ ಹೀಲಿಂಗ್ ಬೇಕಾಗಿರುತ್ತೆ, ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಅಂಡ್ ಬಾಂಡಿಂಗ್ಗೋಸ್ಕರ ನೀವು ನೋಡ್ತಾ ಇದ್ದೀರಾ, ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಸೊ ಕಾಟ್ ಕಟ್ಗಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.